ಹಾಸನ. ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನಾಕಾರರ ಬಂಧನ ಬಿಡುಗಡೆ. ಬಸ್ ದರ ಏರಿಕೆ ಖಂಡಿಸಿ ಜನವರಿ 10ರಂದು ಹಾಸನದಲ್ಲಿ ಜೆಡಿಎಸ್ ಪ್ರತಿಭಟನೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬುದ್ಧಿ ಭ್ರಮಣೆಯಾಗಿದೆ. ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಲೇವಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಾಸನದ ಭುವನಹಳ್ಳಿ ಬೈಪಾಸ್ ಬಳಿ ವಿವಿಧ ದಲಿತ ಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಕೇಂದ್ರ ಬಿಜೆಪಿ ಹಾಗೂ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುವ ಮೂಲಕ ಅಮಿತ್ ಶಾ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ನಕ್ಸಲರ ಬಂಧಿಸಿ ಇದೇ ಹೆದ್ದಾರಿಯಲ್ಲಿ ಪೊಲೀಸ್ ವಾಹನ ಹೋಗುವುದರಿಂದ 10 ನಿಮಿಷ ಮೊದಲೇ ಪ್ರತಿಭಟನಾಕಾರರನ್ನ ಬಂಧಿಸಿ ಪ್ರತಿಭಟನೆ ತೆರವು ಮಾಡಿಸಿದರು. ರಸ್ತೆ ತಡೆಗೂ ಮುನ್ನ ಬಹಿರಂಗ ಸಭೆ ನಡೆಸಿ ಮಾತನಾಡಿದ ಇಐಟಿಯು ಮುಖಂಡ ಧರ್ಮೇಶ್ ಹಾಗೂ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ವ್ಯಂಗ್ಯವಾಗಿ ಮಾತನಾಡುವ ಜೊತೆಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ಬದಲು ದೇವರ ನಾಮ ಜಪ ಮಾಡಿದರೆ ಮೋಕ್ಷ ಸಿಕ್ತಿತ್ತು ಎಂಬ ಮಾತನ್ನ ಹೇಳುವ ಮೂಲಕ ಅಂಬೇಡ್ಕರ್ ಅವರಿಗೆ ಶಾ ಅಪಮಾನ ಮಾಡಿದ್ದಾರೆ. ಅವರ ಸಂವಿಧಾನದ ಆಧಾರದ ಮೇಲೆ ಸಚಿವರಾಗಿರುವ ಶಾ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಅಂಬೇಡ್ಕರ್ ಎಂಬುದು ಒಂದು ವಿಚಾರ. ಅವರ ಬಗ್ಗೆ ನಾಲ್ಗೆ ಹರಿಬಿಡುವ ಮುನ್ನ ಎಚ್ಚರಿಕೆ ಇರಬೇಕು. ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಾಸನ್ ಬಂದ್ಗೆ ಕರೆ ನೀಡಲಾಗುವುದು ಅಂತ ಎಚ್ಚರಿಸಿದರು. ಸಂವಿಧಾನದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಸಂವಿಧಾನದ ಶಿಲ್ಪಿಯ ಬಗ್ಗೆನೇ ಮಾತಾಡಬೇಕು ಅನ್ನೋದಕ್ಕೆ ಅರ್ಥ ಇದೆ. ಒಂದು ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಜನ ಹೆಂಗ್ ಪ್ರತಿಕ್ರಿಯಿಸ್ತಾರೆ, ಅದು ಹೇಗೆ ತಗೊಳ್ತಾರೆ, ಆ ನಂತರ ನಾವು ಸಂವಿಧಾನ ಬದಲಾವಣೆ ಮಾಡ್ರಿ ಹೇಗಿದ್ರೆ ಪ್ರತಿಕ್ರಿಯಿಸ್ತಾರೆ ಕಾರಣಕ್ಕೋಸ್ಕರ ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ. ಈ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಳ ಅಂತ ಅಂದ್ರೆ ಸಂಘ ಪರಿವಾರದ RSS ನ ಬಿಜೆಪಿಯ ಹಿಂದಿನ ಹುನ್ನಾರಗಳ ಅರ್ಥ ಮಾಡ್ಕೊಳ್ಳ ಅಂತ ಅಂದ್ರೆ ನಾವು ಎಲ್ಲರೂ ಕೂಡ ಮೂರ್ಖರಾಗಬೇಕಾಗುತ್ತೆ. ಹಾಗಾಗಿ ಬಂಧುಗಳೇ, ಇಡೀ ದೇಶದ ಸ್ವಾಭಿಮಾನದ ಪ್ರಶ್ನೆ. ಅಂಬೇಡ್ಕರ್ ನಮಗೇನು ದೇವರಲ್ಲ, ಅವರು ಅದೊಂದು ವಿಚಾರ. ನಮಗೆ ವಿಚಾರ, ಅಂಬೇಡ್ಕರ್ ವಿಚಾರಗಳಿಂದಲೇ ಇವತ್ತು ದೇಶ ಮುಂದುವರಿತಾ ಇದೆ. ಅಂಬೇಡ್ಕರ್ ವಿಚಾರಗಳಿಂದ ಸಂವಿಧಾನ ತುಂಬಿದೆ. ಇವತ್ತು ಭಾರತ ಮನುವಾದಿ ದೇಶ ಆಗಿದ್ರೆ ಆಧುನಿಕ ಭಾರತ ಆಗಿದೆ ಅಂತ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಕಾರಣ. ಅದಕ್ಕೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಆಧುನಿಕ ಮಾರ್ಗವನ್ನು ಹಾಕೊಡ್ಲಿಲ್ಲ ಅಂತ ಅಂದ್ರೆ ಇದೊಂದು ಕೊಚ್ಚೆ ಗುಂಡಿ ಆಗಿರ್ತಿತ್ತು, ಜಾತಿ ಕೂಪ ಆಗಿರ್ತಿತ್ತು. ಅದು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಅಮಿತ್ ಶಾ ಹೇಳ್ಬೇಕಾಗುತ್ತೆ. ಅವ್ರು ಏನ್ ಹೇಳ್ತಾರೆ, ಇವತ್ತು ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗಿದೆ, ಅದ್ರ ಬಗ್ಗೆ ದೇವರ ಹೆಸರು ಹೇಳಿ ಸ್ವರ್ಗಕ್ಕೆ ಹೋಗ್ತಿದ್ರು ಅಂತ. ಅದಕ್ಕೆ ನಾನೇ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಅಮಿತ್ ಶಾ ಅವರೇ, ನೀವು ಕೂಡ ಅಂಬೇಡ್ಕರ್ ಹೆಸರು ಹೇಳಿ. ನೀವು ಅಂಬೇಡ್ಕರ್ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗೋದಲ್ಲ, ಈ ದೇಶ ಸ್ವರ್ಗ ಆಗುತ್ತೆ. ಈ ದೇಶದಲ್ಲಿ ಸ್ವರ್ಗದಂತ ಆಡಳಿತ ಬರುತ್ತೆ. ಈ ದೇಶ ನಿರುದ್ಯೋಗ ಕಮ್ಮಿ ಆಗುತ್ತೆ, ಬಡತನ ಕಮ್ಮಿ ಆಗುತ್ತೆ, ಜಾತೀಯತೆ ಕಮ್ಮಿ ಆಗುತ್ತೆ, ಅಸ್ಪೃಶ್ಯತೆ ಕಮ್ಮಿ ಆಗುತ್ತೆ. ಅಂಬೇಡ್ಕರ್ ವಿಚಾರಗಳ ಆಧಾರದ ಆಡಳಿತ ನಡೆಸಿದ್ರೆ ನಿಜವಾಗಿ ಈ ದೇಶ ಸ್ವರ್ಗ ಆಗುತ್ತೆ. ಅದರ ಬಿಟ್ಟು ದೇವರ ಹೆಸರು ಹೇಳಿದ್ರೆ ಖಂಡಿತ ಸ್ವರ್ಗ ಆಗೋದಿಲ್ಲ. ಅದು ಸೊ ಆ ಕಾರಣಕ್ಕೆ ಇವತ್ತು ಇಡೀ ದೇಶದ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಂಬೇಡ್ಕರ್ ಹೆಸರಿಡ್ತಕ್ಕಂಥದ್ದು ಒಂದು ವಿಚಾರಕ್ಕೋಸ್ಕರ, ಈ ದೇಶನ ಮುಂದುವರಿಸೋಸ್ಕರ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಒಂದು ವಿಷಯಕ್ಕೆ ನಾವು ಬದ್ಧರಾಗಿದ್ದೇವೆ. ಅಂಬೇಡ್ಕರ್ ಅವರ ವಿಚಾರಗಳೆಲ್ಲರೂ ಬದ್ಧ ಆಗಬೇಕಾಗುತ್ತೆ. ಇವತ್ತು ಅಮಿತ್ ಶಾ ಅಥವಾ ಸಂಘ ಪರಿವಾರ ಏನು ಇವತ್ತು ಹುನ್ನಾರ ನಡೆಸ್ತಾ ಇದೆ, ಯಾವೇನು ಕೇಳಿದ್ರೆ ಮೊನ್ನೆ ಕೇಳಿದೆ, ಕಾಶ್ಮೀರದ ಹೆಸರನ್ನ ಬದಲಿಸಿ ಬೇರೆ ಹೆಸರಿಡಬೇಕು ಅಂತ ಅಂದ್ಬಿಟ್ಟು. ಇವ್ರ ಕೆಲಸ ಬರೀ ಹೆಸರು ಬದಲಾಯಿಸೋದು ಅಷ್ಟೇ. ಯಾವ್ದು ಹೊಸ ಕಟ್ಟಿದ್ದಿಲ್ವೇ ಇಲ್ಲ. ಇವ್ರು ಕಟ್ಟಿರ್ತಕ್ಕಂಥ ಇತಿಹಾಸವೇ ಇಲ್ಲ, ಎಲ್ಲವನ್ನು ಕೆಡಿಸಿರ್ತಕ್ಕಂಥ ಇತಿಹಾಸವೇ ಇವ್ರೆಲ್ಲರದು ಕೂಡ. ಹಾಗಾಗಿ ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್,
ಮಾಡ್ತೀವಿ. ಬಾಬಾ ಸಾಹೇಬ್ರ ಸಂವಿಧಾನ ಟಚ್ ಮಾಡಕ್ ಬಂದ್ರೆ, ಬಾಬಾ ಸಾಹೇಬ್ರ ಕಾನೂನಿನ ಅರಿವು ಜಾಗೃತಿಗೊಳಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಕೇವಲ 400-500 ಜನ ಹೊಡೆದುಳಿಸಿದ್ರು 28,000 ಜನ ಅದೇ ರೀತಿ ರಕ್ತಪಾತ ಆಗುತ್ತೆ, ರಕ್ತ ಕ್ರಾಂತಿ ಆಗುತ್ತೆ ಅಂತ ತಮ್ಮ ಮೂಲಕ ಹೇಳ್ತಿದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಜಿಂದಾಬಾದ್ ಅಂಬೇಡ್ಕರ್, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಅಮಿತ್ ಶಾ ಅಂಬೇಡ್ಕರ್, ಜೈ 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 ಅಂಬೇಡ್ಕರ್, 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 ಜೈ 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 ಅಂಬೇಡ್ಕರ್, ಅಂಬೇಡ್ಕರ್, ಜೈ ಭೀಮ್, ಜೈ 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 ಅಂಬೇಡ್ಕರ್, ಅಂಬೇಡ್ಕರ್, ಜೈ 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 ಸೈಸೋರಲ್ಲ, ಸೈಸೋರಲ್ಲ, ಅಂಬೇಡ್ಕರ್ ಒಮ್ಮನೆ ಸೈಸೋರಲ್ಲ. ಜೈ ಭೀಮ್, ಜೈ ಭೀಮ್, ಜೈ 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 ಮುಂದೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗ್ಬಿಡಿ. ಆ ಕಡೆ 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 ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಮುಂದೆ ಹೋಗಿ ಕವರ್ ಆಗಲ್ಲ. ಮಾಡ್ಕೊಂಡಿದ್ದೀನಿ. ಫೋಟೋ ಸಿಗ್ಲಿಲ್ಲ, ಯಾರು ತಡೆದ ಗೊತ್ತಿಲ್ಲ ಅದಕ್ಕೆ. ಈ ಪ್ರತಿಭಟನೆಯಲ್ಲಿ ದಸಂಸ ಮುಖಂಡರಾದ ಎಚ್.ಕೆ. ಸಂದೇಶ್, ಸಿಐಟಿಯು ಧರ್ಮೇಶ್, ಜಗದೀಶ್, ಎಂ. ಸೋಮಶೇಖರ್, ದಂಡೋರ ವಿಜಯಕುಮಾರ್, ಅಂಬುಗೆ ಮಲ್ಲೇಶ್, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಮಲ್ಲಿಗೆವಾಳು ದೇವಪ್ಪ, ಅಬ್ದುಲ್ ಸಮಾದ್, ದೇವರಾಜ್, ಈರೇಶ್ ಈರೇಹಳ್ಳಿ, ಕೃಷ್ಣದಾಸ್, ವಿಠಲ್, ರಾಜೇಶ್, ಪೃಥ್ವಿ, ನವೀನ್, ಅರವಿಂದ್, ಇರ್ಷಾದ್, ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಏರಿಕೆ ಮಾಡಿರುವ ಬಸ್ ದರ ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಜನವರಿ 10ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಶೇಕಡಾ 15ರಷ್ಟು ದರ ಏರಿಕೆ ಮಾಡಿರುವುದರಿಂದ ಜನರಿಗೆ ಸಮಸ್ಯೆ ಆಗ್ತಿದೆ. ಇದನ್ನ ಖಂಡಿಸಿ ಹಮ್ಮಿಕೊಂಡಿರುವ ಪ್ರತಿಭಟನೆಯು ಶುಕ್ರವಾರ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು. ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ತಮ್ಮ ಘೋಷಣೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಾಮಾನ್ಯ ಜನರ ಮೇಲೆ ಆರ್ಥಿಕ ಹೊರೆಯನ್ನ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡುತ್ತಿದೆ. ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬಸ್ ಪ್ರಯಾಣದ ಹೆಚ್ಚಿಸಿರುವುದು ಬಡ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಆರ್ಥಿಕ ಹೊರೆಯಾಗಿದೆ ಅಂತ ಹೇಳಿದರು. ಒಂದೆಡೆ ಹೆಣ್ಣು ಮಕ್ಕಳಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಗಂಡಸರಿಗೆ 15ರಷ್ಟು ಸಾರಿಗೆ ವೆಚ್ಚವನ್ನು ಹೆಚ್ಚಿಸಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿ ಕೂಡಲೇ ಬಸ್ ದರ ಏರಿಕೆಯನ್ನ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದರು. 15% ಬಸ್ ದರನ ಏರಿಕೆ ಮಾಡೋದ್ರಿಂದ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಶಾಸಕರುಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಪ್ರತಿಭಟನೆ ಮೆರವಣಿಗೆ ಮಾಡೋ ಮುಖಾಂತರ ಡಿ.ಸಿ ಅವರಿಗೂ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ಏನು 15% ದರನ ಏರಿಕೆ ಮಾಡಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನ ಇದನ್ನ ಕೊಡ್ತೀವಿ ಅಂತ ಮಾಡಿ ಇವತ್ತು 15% ಏರಿಕೆ ಮಾಡೋದ್ರಿಂದ ಒಂದು ಪ್ರತಿಭಟನೆಯನ್ನ ಖಂಡಿಸಿ ನಾವು ಸರ್ಕಾರದ ನಿಲುವುಗಳನ್ನ ಖಂಡಿಸಿ ನಾವು ಶುಕ್ರವಾರದಂದು 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ
ಮೆರವಣಿಗೆ ಮಾಡೋ ಮುಖಾಂತರ ಪ್ರತಿಭಟನೆಯಿಂದ ಮಾಡ್ತಾ ಇದೀವಿ. ತಾವು ಕೂಡ ನಮಗೆ ಸಹಕರಿಸಬೇಕು. ಈ ಒಂದು ದರ ಏರಿಕೆನ ಕೂಡಲೇ ಅದನ್ನ ರದ್ದುಪಡಿಸಿ ಏನು ಯಥಾಸ್ಥಿತಿ ಇತ್ತು ಅದೇ ರೀತಿ ಮಾಡಬೇಕು. ಈಗಾಗಲೇ ನಾವು ಕೂಡ ಇವತ್ತು ಒಂದು ಉದ್ಘಾಟನೆ ಕಾರ್ಯಕ್ರಮ ಹಳ್ಳಿಗಳ ಕಡೆ ಬೈಲಹಳ್ಳಿ ಮತ್ತು ಅಗಲಹಳ್ಳಿ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳು ಕೂಡ ಬೇಡಿಕೆ ನೀಡ್ತಾ ಇದ್ದಾರೆ. ಇವತ್ತು ಬಸ್ಸು ಎಲ್ಲ ಕಡೆ ಸಾಕಷ್ಟು ಇಲ್ಲ, ನಮಗೆ 4:15 ಸಮಯದಲ್ಲಿ 5 ಗಂಟೆ ಸಮಯದಲ್ಲಿ ಬಸ್ ಬೇಕು ಅಂತ ಹೇಳಿದ್ರು. ವಿದ್ಯಾನಗರ ಭಾಗದಲ್ಲೂ ಕೂಡ ಇವತ್ತು ಹಲವಾರು ನಾಗರಿಕರು ಬಂದು ಬಸ್ಸಿನ ವ್ಯವಸ್ಥೆ ಇಲ್ಲ. ನಮ್ಮ ರೈಲ್ವೆ ಸ್ಟೇಷನ್ ಇಂದ ಹಿಂದೆ ಏನು ಕೋವಿಡ್ನಿಂದ ಹಿಂದೆ ಮುಂಚೆ ಏನು ನಮ್ಗೆ ಬರ್ತಾ ಇತ್ತು ಬಸ್ನ ಒಂದು ವ್ಯವಸ್ಥೆ, ಈಗ ಒಂದು 2 ವರ್ಷದಿಂದ ಅದು ನಿಂತಿದೆ. ವಿದ್ಯಾನಗರದಲ್ಲೂ ಕೂಡ ರೈಲ್ವೆ ಸ್ಟೇಷನ್ ಇಂದ ವಿದ್ಯಾನಗರ ಮಾರ್ಗದಲ್ಲಿ ಹೋಗುವಂತ ಬಸ್ ಬರಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ರು. ಹಾಗಾಗಿ ಹಲವಾರು ಬೇಡಿಕೆಗಳನ್ನ ವಿಚಾರವಾಗಿ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ತಾವು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಮಾಧ್ಯಮ ವಕ್ತಾರ 3 ವರ್ಷಗಳ ಹಿಂದೆ ಉದ್ಭವ ಮೂರ್ತಿಯಾಗಿ ಕುಟುಂಬದ ಹಿನ್ನೆಲೆಯಿಂದ ರಾಜಕಾರಣಕ್ಕೆ ಬಂದವರು ಮೊದಲು ಹಿಂದೆ ನಡೆದ ಪ್ರಕರಣವನ್ನ ಸ್ಪಷ್ಟ ಮಾಹಿತಿ ಪಡೆದು ಮಾತನಾಡಬೇಕಿತ್ತು. ಈಗ ಮಾತನಾಡಿರುವ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬುದ್ಧಿಭ್ರಮಣೆ ಆಗಿದೆ ಅಂತ ಹಾಸನದಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ದೇವರಾಜೇಗೌಡ ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆಯಷ್ಟೇ ರಾಜಕೀಯಕ್ಕೆ ಉದ್ಭವ ಮೂರ್ತಿಯಾಗಿ ಕಾಲಿಟ್ಟಿದ್ದಾರೆ. ಎಂಎಲ್ಸಿ ಅನುದಾನ ಬಿಟ್ಟು ವೈಯಕ್ತಿಕವಾಗಿ ಸರ್ಕಾರದಿಂದ ಎಷ್ಟು ಅನುದಾನ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಆಸಿಡ್ ದಾಳಿ ಪ್ರಕರಣವನ್ನ ಪ್ರಸ್ತಾಪಿಸುವ ಅಗತ್ಯ ಇರಲಿಲ್ಲ. ಪ್ರಕರಣದ ಸಂಬಂಧ ಆರೋಪಿಗೆ ಶಿಕ್ಷೆಯಾಗಿದ್ದು ಮುಕ್ತಾಯಗೊಂಡಿರುವ ವಿಷಯವನ್ನ ಪ್ರಸ್ತಾಪಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರು. 2001 ಫೆಬ್ರವರಿ 21ರಂದು ಸೂರಜ್ ರೇವಣ್ಣ ಅವರಿಗೆ ಬುದ್ಧಿಭ್ರಮಣೆಯಾಗಿದೆ. ದೇವೇಗೌಡರು ಹಾಗೂ ಅವರ ಸಹೋದರ ಬಸವೇಗೌಡರ ನಡುವಿನ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆಸಿಡ್ ದಾಳಿ ಪ್ರಕರಣ ನಡೆದಿದೆ. ಬಸವೇಗೌಡರ ಮಗ ಜ್ಞಾನೇಶ್ವರ ನ್ಯಾಯಾಲಯದಲ್ಲಿ ನಾನೇ ವಕಾಲತ್ ಮಾಡಿದ್ದೇನೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ನನ್ನ ಬಳಿ ಇದ್ದು ಇದರಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ತಾತ ಪುಟ್ಟಸ್ವಾಮಿ ಗೌಡರ ಪಾತ್ರ ಇಲ್ಲವೇ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ತೀರ್ಮಾನ ಆಯ್ತು, ಅವನಿಗೆ ಶಿಕ್ಷೆ ಆಯ್ತು, ಅನುಭವಿಸಿ ಹೊರಗೆ ಬಂದಾಯ್ತು. ಏನು ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡಿದ್ರು, ಅವನು ನಿರಪರಾಧಿ ಅಂತ ಕೇಸ್ನಿಂದ ಬಿಡುಗಡೆ ಆಯ್ತು. ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆಶ್ರಯ ಬೇಕಾಗಿರುತ್ತೆ. ಆವಾಗ ಬಸವೇಗೌಡರು ಬೇರೊಂದು ರಾಜಕೀಯ ವ್ಯಕ್ತಿಯ ಇದನ್ನ ಆಶ್ರಯವನ್ನು ಕೇಳ್ತಾರೆ. ಇದರಲ್ಲಿ ಪುಟ್ಟಸ್ವಾಮಿ ಗೌಡರು ಕೈವಾಡ ಈ ಆಸಿಡ್ ಇನ್ಸಿಡೆಂಟ್ ನಲ್ಲಿ ಏನಿದೆ. ಘಟನೆ ನಡೆಯ ಹಿಂದಿನ ದಿವಸದಲ್ಲೂ ದೇವೇಗೌಡರು ತಮ್ಮ ಬಸವೇಗೌಡರು ಮತ್ತು ಅವ್ರ ಮಕ್ಕಳು ದೇವೇಗೌಡರ ಜೊತೆನಲ್ಲೇ ಇದ್ದಿದ್ದು. ಆ ಕುಟುಂಬದ ಜೊತೆ ಪುಟ್ಟಸ್ವಾಮಿ ಗೌಡರ ಕುಟುಂಬದ ಜೊತೆ ಯಾವತ್ತೂ ಕೂಡ ಸಂಪರ್ಕ ಇಟ್ಕೊಂಡಿರಲಿಲ್ಲ. ಅವರ ಕುಟುಂಬದ ದ್ವೇಷದ ಕಾರಣಕ್ಕಾಗಿ ನಡೆದಂತ ಘಟನೆಯನ್ನ 25 ವರ್ಷಗಳ ನಂತರ ಆಲ್ಮೋಸ್ಟ್ ಅವತ್ತು ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರ ಏಜ್ ಏನಿರ್ಬೋದು ಮಹಾ, ನನ್ನ ಪ್ರಕಾರ 10 ರಿಂದ 12 ವರ್ಷ, 10 ವರ್ಷ ಅಥವಾ 11 ವರ್ಷ ಸೂರಜ್ ರೇವಣ್ಣನಿಗೆ. ಶ್ರೇಯಸ್ ಪಟೇಲ್ಗೂ ಕೂಡ 1-2 ಹೆಚ್ಚು ಕಮ್ಮಿನೇ ಅದೇ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಆರಿಫ್ ಚಂದ್ರಶೇಖರ್, ವಕೀಲ ದೇವರಾಜ್, ತುಳಸಿಧರ, ದಿನೇಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ಗೆಜ್ಜಿಲ ಗವರ್ನರ್ ಬಿಎಂ ಭಾರತಿಯವರ ಅಧಿಕೃತ ಭೇಟಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಸನದ ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿ ಮಕ್ಕಳಿಗೆ ಎಚ್ ರಮೇಶ್ ಅವರ ಸಹಕಾರದಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಅನ್ನು ಉಚಿತವಾಗಿ ವಿತರಿಸಿದರು. ಇದೇ ವೇಳೆ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಉದ್ದೇಶಿಸಿ ಮಾತನಾಡಿದ ಅವರು, ಲಯನ್ಸ್ ಎಂದರೀಚ ಸೇವೆ ಮಾಡು ಎಂದರ್ಥ. ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಪ್ರೋತ್ಸಾಹಿಸಲು ಶಾಲಾ ಮಕ್ಕಳಿಗೆ ಉಪಯುಕ್ತವಾದ ಶಾಲಾ ಬ್ಯಾಗ್ ಅನ್ನು ಕೊಡುಗೆಯಾಗಿ ವಿತರಿಸಿದ್ದೇವೆ. ಸೇವಾ ಚಟುವಟಿಕೆಯಲ್ಲಿ ಮುಖ್ಯವಾಗಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಕುಡಿಯುವ ನೀರಿನ ಫಿಲ್ಟರ್, ಬ್ಯಾಗ್, ಪುಸ್ತಕ, ಸಮವಸ್ತ್ರ ಸೇರಿದಂತೆ ಅಗತ್ಯವಾಗಿ ಬೇಕಾಗಿರುವುದನ್ನು ಒದಗಿಸುವ ಕೆಲಸ ಮಾಡಲಾಗ್ತದೆ ಅಂತ ಹೇಳಿದರು. ಲಯನ್ಸ್ನಲ್ಲಿ ವಿವಿಧ ಸೇವಾ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತೆ. ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳಿ ಶಿಕ್ಷಕರ ಪಾಠವನ್ನು ಆಲಿಸುವಂತೆ ಸಲಹೆ ನೀಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಐಜಿ ರಮೇಶ್ ಮಾತನಾಡಿ, ಹಾಸನ ನಗರದ ಕೇಂದ್ರದಲ್ಲಿರುವ ಬಿ ಕಾಟಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ. LKG, UKG ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಯಾಗ್ ಅನ್ನು ನಮ್ಮ ಲಯನ್ಸ್ ಕ್ಲಬ್ನ ಎಚ್ ರಮೇಶ್ ಸಹಕಾರದಲ್ಲಿ ಕೊಡಲಾಗಿದೆ ಅಂತ ತಿಳಿಸಿದರು. ಇದಾದ ನಂತರ ವಿವಿಧ ಶಾಲೆಗಳಿಗೆ ತೆರಳಿ ಟಿ ಶರ್ಟ್, ಪ್ರಿಂಟರ್, ನೋಟ್ಬುಕ್, ಕಾಮಧೇನು ವೃದ್ಧಾಶ್ರಮದಲ್ಲಿ ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಊಟವನ್ನು ಎಲ್ಲಾ ವೃದ್ಧರಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಮಕ್ಕಳು ಪ್ರೀತಿ ವಿಶ್ವಾಸ ಇಟ್ಟು ಯಾವಾಗಲೂ ಶಾಲೆಗೆ ಬರ್ತಾರೆ. ಆದರೆ ಅವರಿಗೆ ಎಂಥ ಒಂದು ಪ್ರಯೋಜನವಾದ ವಸ್ತುಗಳನ್ನು ಪಡೆಯಲು ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ
ಇದನ್ನು ಸಂಘ ಸಂಸ್ಥೆ ಹಾಗೂ ಲಯನ್ಸ್ ಗುರುತಿಸಿಕೊಂಡು ಎಲ್ಲ ಬೇಕಾದ ಶಾಲೆಗಳಿಗೆ ಬಂದು ಅವರೆಲ್ಲರಿಗೂ ಒಂದು ಉಚಿತ ಬ್ಯಾಗನ್ನು ಕೊಡುವ ಮೂಲಕ ಅಥವಾ ಉಚಿತ ಕೌಶಲ್ಯಗಳನ್ನು ಕೊಡುವ ಮೂಲಕ ನಾವು ಇವತ್ತು ಲಯನ್ಸ್ ಅಂತಾರಾಷ್ಟ್ರೀಯದಿಂದಲೇ ಹುಟ್ಟು ಹಾಕಿಸಿಕೊಂಡು ಬಂದಂಥ ಇದು ಸೇವೆ. ಈ ಸೇವೆಯನ್ನು ಎಲ್ಲರೂ ಸಹ ಇದರ ಪ್ರಯೋಜನವನ್ನು ಏನು ಕೊಡ್ತಿರೋ ಬ್ಯಾಗ್ ಅದರ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಇದೊಂದು ನಿಜವಾಗಿ ಹೇಳಿದ್ರೆ ಒಂದು 3 ವರ್ಷ 4 ವರ್ಷ ಬರುವಂಥ ಬ್ಯಾಗ್ ಒಳ್ಳೆಯದಾಗಿ ಇಟ್ಕೊಳ್ತಾರೆ. ಹಾಗೆ ನಿಮಗೆ ಎಷ್ಟು ಬುಕ್ಸ್ ಬೇಕಾದರೆ ಹಿಡಿತದೆ, ದೊಡ್ಡ ದೊಡ್ಡ ಬ್ಯಾಗೇ ಕೊಟ್ಟಿದ್ದಾರೆ. ಹಾಗೆ ಮಕ್ಕಳು ಇದನ್ನು ತಗೊಳ್ಳಿ, ಅವರಿಗೆ ಬೇಕಾದಷ್ಟು ಬುಕ್ಕನ್ನು ತುಂಬಿಸ್ಕೊಳ್ಳಿ, ಶಾಲೆಗೆ ಬರುವಾಗ ಅಲ್ವಾ ಖುಷಿ ಆಗ್ತದೆ. ಹೀಗೆ ಕೇಳಿದ್ದು ಇನ್ನೂ ನಾನು ಹೆಚ್ಚು ವಸ್ತುಗಳನ್ನು ಕೊಡಿಸ್ತೀನಿ, ಇನ್ನೂ ಬೇಕಾದ್ದನ್ನು ಕೊಡಿಸ್ತೀನಿ ನೀವು ಕೇಳಿದಾಗ ದೊಡ್ಡ ದೊಡ್ಡ ಮಕ್ಕಳು ಅಭಿವೃದ್ಧಿ ಹೊಂದಿರತಕ್ಕಂಥ ಮಕ್ಕಳು ಹಾಸನದ ಕೇಂದ್ರದಲ್ಲಿರ್ತಕ್ಕಂಥ ಶಾಲೆಗಳು, ಹಾಸನ ಮಧ್ಯಭಾಗದಲ್ಲಿರ್ತಕ್ಕಂಥ ಶಾಲೆ ಸುಮಾರು 200 ಮಕ್ಕಳನ್ನ ಹೊಂದಿರತಕ್ಕಂಥ ಶಾಲೆ, ಇನ್ನೂ ಹೆಚ್ಚು ಮಕ್ಕಳು 220 ಮಕ್ಕಳನ್ನ ಹೊಂದಿರತಕ್ಕಂಥ ಶಾಲೆ. ಆ ಶಾಲೆಯಲ್ಲಿ ಎಲ್ಲರನ್ನೂ ಗಮನಿಸಿದಾಗ ಯಾವುದಾದ್ರೂ ಸವಲತ್ತು ದೊರೆತರೆ ಆ ಮಕ್ಕಳಿಗೆ ದೊರೆಯುತ್ತೆ. LKG UKG ಮಕ್ಕಳು ಇನ್ನೂ ಹೊರಗಡೆ ಇರೋದ್ರಿಂದ ಬರೆಯೋದು ಕಡಿಮೆ ಅಂತ ಹೇಳಿ ಆ ಮಕ್ಕಳು ಮೊದಲನೇ ಮೆಟ್ಲು ಶಾಲೆಗೆ ಅವರಿಗೆ ಬ್ಯಾಗನ್ನು ಹೊಲಿಸ್ಕೊಡ್ಬೇಕು. ಅವರು ಬ್ಯಾಗು, ನೀರಿನ ಬಾಟು, ಸಣ್ಣ ಸಣ್ಣ ಪುಸ್ತಕಗಳು ಇಟ್ಕೊಂಡು ಬರಬೇಕು ಅಂತ ಹೇಳಿದಾಗ ಇವನ್ನ ರಮೇಶ್ ಅವರು ಬ್ಯಾಗನ್ನು ಕೊಡಿಸ್ತೀನಿ ಅಂತ ಒಪ್ಕೊಂಡು ಅವ್ರಿಗೂ ಒಳ್ಳೆ ಪುಟ್ಟ 2 ಮಕ್ಕಳಿದ್ವಿ. ನಿಮ್ಮ ಆಶೀರ್ವಾದ ಬಿದ್ದು ಆ ಮಕ್ಕಳ ಮುಂದೆ ಚೆನ್ನಾಗಿ ಆಮೇಲೆ ಅವ್ರ ಮಕ್ಕಳು ಅಂತಂದ್ರೆ ಅವ್ರ ಮಕ್ಕಳು ಇಬ್ಬರು ಇದ್ದಾರೆ, ಅವ್ರಿಗೂ ಒಳ್ಳೇದಾಗಿ ಅವ್ರು. ಇದೇ ವೇಳೆ ಲಯನ್ಸ್ ಕ್ಲಬ್ ಕ್ಯಾಬಿನೆಟ್ ಕಾರ್ಯದರ್ಶಿ ಗೀತಾರಾವ್, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ BM ರವಿಕುಮಾರ್, ಖಜಾಂಚಿ CB ನಾಗರಾಜು ಹಾಗೂ ಮಾಜಿ ಅಧ್ಯಕ್ಷರಾದ HK ನಾಗೇಶ್, ಮಾಜಿ ಗವರ್ನರ್ BV ಹೆಗಡೆ, HS ಮಂಜುನಾಥ್, ಲಯನ್ಸ್ ಹಿರಿಯರಾದ HP ಅಶೋಕ್ ಕುಮಾರ್, BS ಸೋಮಶೇಖರ್, ಝೋನ್ ಚೇರ್ಮನ್ ರೂಪಾ ಆನಂದ್, HR ಚಂದ್ರೇಗೌಡ, HR ಚನ್ನೇಗೌಡ, ವೆಂಕಟೇಶ್ ಜವರಪ್ಪ, ರಮೇಶ್, CK ಕಿರಣ್ ಕುಮಾರ್, B ಕಾಟಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ದಾಕ್ಷಾಯಿಣಿ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಬೇಡಿಗನಹಳ್ಳಿ ಶುದ್ಧ ಗಂಗಾ ಘಟಕದ ವ್ಯಾಪ್ತಿಯಲ್ಲಿ ಶುದ್ಧ ಜಲ ಅಭಿಯಾನದಲ್ಲಿ ಸಾರ್ವಜನಿಕ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಮಾನ್ಯ ಯೋಜನಾಧಿಕಾರಿಗಳು ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿ ನಂತರ ಶುದ್ಧ ನೀರಿನ ಬಗ್ಗೆ ಮಾಹಿತಿ ನೀಡಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಶುದ್ಧ ನೀರನ್ನು ಬಳಕೆ ಮಾಡಬೇಕು ಅಂತ ತಿಳಿಸಿದರು. ಪಂಚಾಯತ್ ಅಧ್ಯಕ್ಷರು ಮಾತನಾಡಿ ಶುದ್ಧ ನೀರಿನಿಂದ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ಹಾಗೂ ಮನೆಯಲ್ಲಿ ಎಲ್ಲ ಸದಸ್ಯರು ಆರೋಗ್ಯದಿಂದ ಇರಬಹುದು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾನ್ಯ ಯೋಜನಾಧಿಕಾರಿಗಳಾದ ಸದಾಶಿವ ಕುಲಾಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ವಲಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿ, ಶುದ್ಧ ಗಂಗಾ ಮೇಲ್ವಿಚಾರಕರು ಸಂಘದ ಸದಸ್ಯರು, ಸಾರ್ವಜನಿಕರು ಭಾಗವಹಿಸಿದ್ದರು. ಜನರ ನಿದ್ದೆಗೆಡಿಸಿದ ನಕ್ಸಲರು ಕೊನೆಗೂ ಪೊಲೀಸರಿಗೆ ಶರಣಾಗಿದ್ದು, ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ತೆರಳಲು ಮಾರ್ಗ ಮಧ್ಯೆ ಬೂನಹಳ್ಳಿ ಬೈಪಾಸ್ ಹೆದ್ದಾರಿ ರಸ್ತೆಯಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ನೊಡನೆ ತೆರಳುತ್ತಿರುವುದು ಕಂಡುಬಂತು. ರಸ್ತೆ ಉದ್ದಗಲಕ್ಕೂ ಹಿಂದೆ ಮುಂದೆ ಪೊಲೀಸ್ ಭದ್ರತೆಯೊಂದಿಗೆ 10 ವಾಹನಗಳು ಸಂಚರಿಸಿತು. ನಗರದ ಬೇಲೂರು ರಸ್ತೆಯಿಂದ ರಿಂಗ್ ರಸ್ತೆ, ಡೈರಿ ವೃತ್ತದ ಮೂಲಕ ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮೂಲಕ ತೆರಳಿದ್ರು. ಈ ವೇಳೆ ವಿವಿಧ ಸಂಘಟನೆಯ ಹೆದ್ದಾರಿ ಬಂದ್ ಮಾಡಿ ತೆರವು ಮಾಡಿದ ಸ್ಥಳದಲ್ಲಿ ಸಾಗಿದ್ರು. ವಿಷಯ ತಿಳಿದ ಅನೇಕರು ದಿಗ್ಭ್ರಮೆ ರೀತಿ ಸಾಗುವ ವಾಹನವನ್ನು ರಸ್ತೆ ಬದಿ ನಿಂತು ವೀಕ್ಷಣೆ ಮಾಡಿದರು. ಹಾಸನ ತಾಲೂಕಿನ ಬೈಲಹಳ್ಳಿ ಹಾಗೂ ಅಗಲಹಳ್ಳಿ ಗ್ರಾಮದಲ್ಲಿ ವಿವೇಕ ಯೋಜನೆ ಅಡಿಯ ಅನುದಾನದಲ್ಲಿ ಒಟ್ಟು 67.80 ಲಕ್ಷ ರೂಪಾಯಿಗಳು ನಿರ್ಮಿಸಿರುವ 2 ಕೊಠಡಿಗಳನ್ನು ಬುಧವಾರದಂದು ಕ್ಷೇತ್ರದ ಶಾಸಕ HP ಸ್ವರೂಪ್ರಕಾಶ್ ಉದ್ಘಾಟಿಸಿದರು. ಇದೇ ವೇಳೆ ಕೊಠಡಿ ಉದ್ಘಾಟನೆಗೂ ಮೊದಲು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸ್ವರೂಪ್ ಅವರಿಗೆ ಸ್ವಾಗತಿಸಿದರು. ಬಳಿಕ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ಶಾಲೆಯಲ್ಲಿ ಕೊಠಡಿ ಕೊರತೆ ಮನಗಂಡು ನೂತನ ಕೊಠಡಿ ನಿರ್ಮಿಸಿಕೊಡಲಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅವುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ. ಶಾಲೆಗಳಲ್ಲಿ ಕೊಠಡಿಗಳ ಕೊರತೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ವಿವಿಧ ರೀತಿಯ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದರು. ಅಗಲಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಒಂದು ನೂತನ ಕಟ್ಟಡ ಉದ್ಘಾಟನೆ. ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿಯ ಪುಟಾಣಿ ಮಕ್ಕಳು ಊರಿನಿಂದಲೂ ಇವತ್ತು ಮೆರವಣಿಗೆ ಮುಖಾಂತರ ಬರಮಾಡ್ಕೊಂಡಿದ್ದು ಬಹಳ ಸಂತೋಷದ ವಿಚಾರ. ನನಗೂ ಕೂಡ ವೈಯಕ್ತಿಕವಾಗಿ ಅಗಲಹಳ್ಳಿ ಶಾಲೆ ಅಂದರೆ ಭಾಳ ನನಗೂ ಸಂತೋಷ. ಯಾಕೆಂದರೆ ನಮ್ಮ ಬಸವರಾಜಣ್ಣವರ ತಮ್ಮಗಳ ಮನೆಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಫೋನ್ ಕರೆ ಮಾಡಿ, ಅಂಕಲ್ ನಮಗೆ ಸ್ಕೂಲಲ್ಲಿ ಮಳೆಗಾಲದಲ್ಲಿ
ಶಾಲೆ ಆವರಣದಲ್ಲಿ ಓಡಾಡೋಕ್ಕಾಗಲ್ಲ, ಮಳೆ ಬಂದು ನಮಗೆಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಸಮೇತ ಎಲ್ಲ ಪ್ರತಿಯೊಂದು ತೊಂದರೆ ಆಗ್ತಾಯಿದೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ಅಗ್ಲಹಳ್ಳಿ ಯೋಗೇಶ್ವರು ಮತ್ತು ಗುತ್ತಿಗೆಯರಂಥ ಮರುಣ್ ಅವರೆಲ್ಲ ಸೇರಿ ಇವತ್ತು MLA ಗ್ರ್ಯಾಂಟ್ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿಯಿಂದ ಗ್ರ್ಯಾಂಟ್ನ ತಗೊಂಡು ಇವತ್ತು ಭಾಳ ಉತ್ತಮ ಮಟ್ಟದ ಗುಣಮಟ್ಟ ಕೆಲಸನ ಕೂಡ ಮಾಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನನ್ನ ಮಕ್ಕಳ ಪರವಾಗಿ ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಮಂಜುಳಾ ಮೇಡಮ್ BO ಅವರು ಮತ್ತು ಅಗ್ಲಹಳ್ಳಿ ಯೋಗೇಶ್ ಅವರು ಎಲ್ಲ ಗೌರವಿತ ಎಲ್ಲ ಹಿರಿಯರು ಮತ್ತು ವಿಶೇಷವಾಗಿ ಎಲ್ಲ ಗ್ರಾಮಸ್ಥರು. ಈಗಾಗಲೇ BO ಮೇಡಮ್ ಹೇಳ್ತಾ ಇದ್ರು, ಯಾವ ಒಂದು ಪ್ರೈವೇಟ್ ಶಾಲೆಗಿಂತಲೂ ದೊಡ್ಡ ಮಟ್ಟದಲ್ಲಿ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಾ ಇರೋದು ನಮ್ಮ ಅಗ್ಲಹಳ್ಳಿ ಶಾಲೆ. ವಿಶೇಷವಾಗಿ ನಮ್ಮ ಪ್ರಿನ್ಸಿಪಲ್ ಇರ್ಬೋದು ಮತ್ತು ಶಿಕ್ಷಕರು, ಪ್ರಿನ್ಸಿಪಲ್ ಅವರು ಕೂಡ ಪ್ರತಿ ವಿಚಾರದಲ್ಲೂ ನಮ್ಮ ಶಾಲೆಗಿಂತ ಕೆಲಸ ಆಗಬೇಕು ಅಂತ ಕೇಳ್ಕೊತಾ ಇರ್ತಾರೆ. ಹಾಗಾಗಿ ಇವತ್ತೇನು ನಮ್ಮ ಪ್ರೀತಿಯ ಮಕ್ಕಳು ಇವತ್ತು ಇಂಗ್ಲೀಷ್ನಲ್ಲಿ ಮಾತಾಡೋದು ನೋಡಿದ್ರೆ ಯಾವ ಪ್ರೈವೇಟ್ ಶಾಲೆಗಿಂತಲೂ ಏನು ಕಮ್ಮಿ ಇಲ್ಲ ಅಂತ ಇವತ್ತೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ನನ್ನ ಗ್ರಾಮಸ್ಥರು ಕೇಳ್ಕೊಳ್ಳೋದಿಷ್ಟೇ, ಇಂಥ ಒಂದು ಸರ್ಕಾರಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ BR ಸತ್ಯನಾರಾಯಣ್, ಅಗಲಹಳ್ಳಿ ಯೋಗೇಶ್, ಎತ್ತಿನಕಟ್ಟೆ ಬಾಲು, ಅರುಣ್ ಜಯರಾಮ್, ಭೂಷಣ, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಮುಖಂಡರು ಸೋಮೇಶ್, BEO ಮಂಜುಳಾ, ಶಾಲಾ ಶಿಕ್ಷಕರುಗಳು, ಅಗಲಹಳ್ಳಿ ಹಾಗೂ ಗ್ರಾಮಸ್ಥರು, ಹಾಗೆ ಬೈಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಸಕ್ತ ದಿನಮಾನಗಳಲ್ಲಿ ವಿಶೇಷ ಚೇತನರು ಎಲ್ಲ ಕ್ಷೇತ್ರದಲ್ಲೂ ಅದ್ವಿತೀಯ ಸಾಧನೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅನುಕಂಪ ತೋರಿಸುವ ಬದಲು ಅವಕಾಶವನ್ನು ನೀಡಿದರೆ ಉತ್ತಮ ಸಾಧನೆ ಮಾಡ್ತಾರೆ ಅಂತ ಬೇಲೂರು ಶಾಸಕ HK ಸುರೇಶ್ ಹೇಳಿದರು. ಪಟ್ಟಣದ BRC ಕಚೇರಿ ಆವರಣದಲ್ಲಿ ತಾಲೂಕು ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ದಿವ್ಯಾಂಗ ಗೆಳೆಯರ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ರಾಷ್ಟ್ರಕವಿ ಕುವೆಂಪು ಜನ್ಮದಿನಾಚರಣೆ ಹಾಗೂ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಅಂಗವಿಕಲರ ಸಾಧನೆ ಅಮೋಘವಾಗಿದೆ. ಇಂತಹ ಸಾಧಕರನ್ನ ಗೌರವಿಸುವುದು ನಮಗೆಲ್ಲರ ಕರ್ತವ್ಯ. ಅಲ್ಲದೆ ಅಂಗವಿಕಲತೆ ಶಾಪವೆಂದು ಭಾವಿಸದೆ ಸಾಧನೆ ಮಾಡಲು ವಿಶೇಷ ಚೇತನರು ಮುಂದಾಗಬೇಕಾಗಿದೆ ಎಂದು ತಿಳಿಸಿದರು. ನಮ್ಮ ಕುವೆಂಪು ಹಲವಾರು ಕವನಗಳನ್ನು ರಚನೆ ಮಾಡುವುದರ ಮುಖಾಂತರ, ರಾಮಾಯಣ ದರ್ಶನವನ್ನು ಮಾಡುವುದರ ಮುಖಾಂತರ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಆಗಿದ್ದಾರೆ. ಸಾಹಿತ್ಯ ಕವನಗಳನ್ನು ನೀಡುವುದರ ಮುಖಾಂತರ ಜೀವನ ಚರಿತ್ರೆಯನ್ನ ಅವರ ದಿನಾಚರಣೆ, ದಿವ್ಯಾಂಗ ಚೇತನ ಗೆಳೆಯರ ಬಳಗ ಮತ್ತು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಜೊತೆಯಲ್ಲಿ ಹಮ್ಮಿಕೊಂಡು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸರ್ಕಾರದಿಂದ ಉಚಿತವಾಗಿ ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಂತ ಹೇಳಿ ಬಹಳಷ್ಟು ಇಲ್ಲಿ ಬಂದಿರತಕ್ಕಂತ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ, ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ತಾಲೂಕು ದಿವ್ಯಾಂಗ ಗೆಳೆಯರ ಬಳಗದ ಕಾರ್ಯದರ್ಶಿ ಗಿರೀಶ್, ವೇಲಾಪುರಿ ಸಾಹಿತ್ಯ ವೇದಿಕೆ ಕಾರ್ಯದರ್ಶಿ ಮಾ ಶಿವಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ RS ಮಹೇಶ್, ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ, ಸಾಹಿತಿ ಇಂದಿರಮ್ಮ, ಕೃಷಿಕ ಸಮಾಜದ ಪ್ರತಿನಿಧಿ BM ದೊಡ್ಡವೀರೇಗೌಡ, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ವಕೀಲರಾದ ಚಂದ್ರು, ಆನಂದ್ ಇನ್ನು ಮುಂತಾದವರು ಹಾಜರಿದ್ದರು. ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನಾಕಾರರ ಬಂಧನ ಬಿಡುಗಡೆ. ಬಸ್ ದರ ಏರಿಕೆ ಖಂಡಿಸಿ ಜನವರಿ 10ರಂದು ಹಾಸನದಲ್ಲಿ JDS ಪ್ರತಿಭಟನೆ. MLC ಸುರಾಜ್ ರೇವಣ್ಣಗೆ ಬುದ್ಧಿ ಭ್ರಮಣೆಯಾಗಿದೆ, ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಲೇವಡಿ.